ಒಂದೇ ಒಂದು MLA ಇಲ್ಲದೆ ನೀವು ಕಾಸರಗೋಡನ್ನು ಗೆಲ್ಲಬೇಕು ಅನ್ನುವಂಥ ವಿಶ್ವಾಸ. ಈ ಸಲ ಖಂಡಿತವಾಗ್ಲೂ ಕಾಸರಗೋಡು ಜಿಲ್ಲೆಯಿಂದ MLA ನಾವು ಮಾಡಿ ಅವ್ರನ್ನ ವಿಧಾನಸಭೆ ಕಳಿಸಲೇಬೇಕು ಅಂತ ಹೇಳುವಂತಹ ಒಂದು ಹಠವನ್ನು ಹೊತ್ತು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. BJP ಗೆಲ್ತದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಎರಡು ಪಕ್ಷಗಳು ಹೊಂದಾಣಿಕೆ ಇರುವಂಥದ್ದು ನಾವು ಎಷ್ಟೋ ಸಲ ನೋಡಿದ್ದೇವೆ. ಮುಂಚಿನ ಲೋಕಲ್ ಬಾಡಿ ಚುನಾವಣೆಯಿಂದನೋ MP ಚುನಾವಣೆಯಲ್ಲಿ ಗೆದ್ರು ಅನ್ನೋ ಕಾರಣಕ್ಕೂ ಅಥವಾ ಏನೋ ಮೇಜರ್ ಕನ್ಸಾಲಿಡೇಷನ್ ಇಲ್ಲಿ ವೋಟ್ ಆಗುತ್ತೆ ಅಂತ ಏನಾದರೂ ರೀಸನ್ಸ್ ಇದೆಯಾ? 0 ಇಂದ ಆ 0 ಒಂದಲ್ಲ ಒಂದು ದಿವಸ ಪ್ರಾರಂಭ ಆಗಲೇಬೇಕು. ಸೊ ಅದು ಈ ವರ್ಷ ಪ್ರಾರಂಭ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ನಮ್ಮನ್ನು ಗೆಲ್ಲಿಸ್ಬಿಡುತ್ತೆ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸ BJPಯಲ್ಲಿ ಉಟ್ಕೊಂಡ್ಬಿಟ್ಟಿದ್ಯಾ? ನಾವೆಲ್ಲೂ ಕೂಡ ರಾಜ್ಯಭಾರ ಮಾಡಲಿಲ್ಲ. ಸೊ ಅಷ್ಟು ಮಾತ್ರ ಸಿಕ್ಕಿ ನಾವು ಇಡೀ ಕೇರಳವನ್ನ ನಾವು ರಾಜ್ಯಭಾರ ಮಾಡ್ತೀವಿ ಅಂತ ಹೇಳುವಂಥದ್ದು ನಿಜವಾಗ್ಲೂ ಅದು ಮಂಡತನ ಅಂತ ಹೇಳ್ಬೋದು. ಇಲ್ಲಿ ಕಾಸರಗೋಡು ಅಂತ ಹೇಳುವಂಥದ್ದು ನಾವು ಎಲ್ಲೂ ಕೂಡ ಕನ್ನಡ ಬೋರ್ಡ್ ನೋಡಲಿಕ್ಕೆ ನಮಗೆ ಸಿಗ್ತಾ ಇಲ್ಲ. ಈಗ ನ್ಯಾಷನಲ್ ಹೈವೇದೇ ಆಗಿರೋದು ಕೂಡ ನಾವು ಅಲ್ಲಿ ಎಲ್ಲೂ ಕೂಡ ಕನ್ನಡ ಇಲ್ಲ. ಏನು ಪ್ಲಾನ್ಗಳು ರೆಡಿ ಆಗಿದೆ ಬಿಫೋರ್ ಅನೌನ್ಸ್ಮೆಂಟ್? ಈಗ ಯಾವಾಗಲೂ ಕೂಡ ಕಾಲಕಾಲವಾಗಿ ಮಂಜೇಶ್ವರದಲ್ಲಿ ಗೆಲ್ಲುವಂಥದ್ದು ಕಳ್ಳ ಓಟು ಹಾಕಿ ನಾವು ಅದನ್ನು ಕೂಡ ಒಂದ್ಸಲ ಕಂಡಿಡಿದಿದ್ವಿ. ಕನ್ಯ ಪ್ರದೇಶದವರು ಕನ್ನಡ ಕೂಡ ಓದ್ತಾರೆ, ಮಲಯಾಳಂ ಕೂಡ ಓದ್ತಾರೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಅವರೊಟ್ಟಿಗೆ ಯಾರು ನಿಲ್ತಾರೆ, ಡೆವಲಪ್ಮೆಂಟ್ ಎಲ್ಲಿಂದ ಬರುತ್ತೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣೂತ್ ಆರ್ಗಾಣಿಕ. ಕರ್ನಾಟಕದಲ್ಲಿ BJPಯನ್ನು ಅಧಿಕಾರಕ್ಕೆ ಬಂತು, ಅಧಿಕಾರವನ್ನ ನಡೆಸ್ತು, ಈಗ ಅಧಿಕಾರವನ್ನ ಕಳೆದುಕೊಂಡು ವಿಪಕ್ಷದಲ್ಲಿ ಕೂತಿದೆ. ಆದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನ ಹೊರತುಪಡಿಸಿದ್ರೆ ಸುತ್ತಮುತ್ತಲ ಯಾವ ರಾಜ್ಯದಲ್ಲೂ ಕೂಡ BJP ತನ್ನ ಅಸ್ತಿತ್ವವನ್ನ ಸ್ಥಾಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಒಂದ್ ಹೆಜ್ಜೆ ಹಿಂದಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಕರ್ನಾಟಕದಲ್ಲಿ ಸಿಗ್ತಾ ಇರುವಂತ ಯಶಸ್ಸು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾಕಿಲ್ಲ ಅನ್ನೋ ಪ್ರಶ್ನೆಗಳ ನಡುವೆನೆ ಕೇರಳದಲ್ಲಿ ಒಂದು ಆಶಾಕಿರಣ ಮೂಡಿತು ಕಳೆದ ಬಾರಿಯ MP ಚುನಾವಣೆಯಲ್ಲಿ ಗೆದ್ದಂತಹ BJPಯ ಅಭ್ಯರ್ಥಿ ಈಗಾಗಲೇ ಕೇರಳದಿಂದ ಮಂತ್ರಿ ಸ್ಥಾನವನ್ನು ಕೂಡ ಪಡೆದುಕೊಂಡು ಆಲ್ರೆಡಿ ಕೇಂದ್ರದಲ್ಲಿ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಹಲವು ಸುಧಾರಣೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆ ನಡುವೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೇರಳದ ವಿಧಾನಸಭಾ ಚುನಾವಣೆಯೂ ಕೂಡ ಘೋಷಣೆ ಆಗೋದಿದೆ. ಒಂದ್ ಕಡೆ LDF, ಇನ್ನೊಂದ್ ಕಡೆ UDF. ಪ್ರತಿ ಬಾರಿಯೂ ಕೂಡ ಅವರಿಬ್ಬರ ನಡುವೆನೇ ನಡೀತಾ ಇದ್ದಂತ ಸಮರ ಈ ಸಲ BJPಯ ಜೊತೆಗೂ ಕೂಡ ಕಂಟೆಸ್ಟ್ ಮಾಡುವ ಅನಿವಾರ್ಯತೆಯ ಜೊತೆಗೆ ಇದೆ ಅನ್ನುವ ವಾತಾವರಣ ಕೇರಳದಲ್ಲಿ ಸೃಷ್ಟಿಯಾಗಿದೆ. ನಾನೀಗ ಕಾಸರಗೋಡು ಜಿಲ್ಲೆಯಲ್ಲಿ ಇದ್ದೀನಿ. ಕಾಸರಗೋಡಿನಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಆದರೆ ಈ ವಿಧಾನಸಭಾ ಕ್ಷೇತ್ರಗಳನ್ನ ಇಡೀ ಕಾಸರಗೋಡು ಜಿಲ್ಲಾ BJPಯ ಒಂದು ಹೊಣೆಗಾರಿಕೆಯನ್ನ ಅಧ್ಯಕ್ಷ ಗಾದಿಯಲ್ಲಿ ಕೂತು ನಡೆಸ್ತಾ ಇರುವಂತವರು BJPಯ ಅಶ್ವಿನಿ ML ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಅಶ್ವಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಾರ್ ದ ಫಸ್ಟ್ ಟೈಮ್ ಕೇರಳದಲ್ಲಿ, ಅದರಲ್ಲೂ ನಮ್ಮ ಕಾಸರಗೋಡು ಭಾಗದಲ್ಲಿ 2 ಲಕ್ಷಕ್ಕೂ ಅಧಿಕ ಮತ ಗಳಿಸಿದಂತ BJPಯ ಮೊಟ್ಟ ಮೊದಲ ಅಭ್ಯರ್ಥಿ ನೀವು. ಈ 2 ಲಕ್ಷ ಮತ ಮುಂದೆ ಬರುವಂತ ಚುನಾವಣೆ ಏನ್ ನಡೀತಾ ಇದೆ ಕಾಸರಗೋಡು ಅಥವಾ ಕೇರಳದಲ್ಲಿ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಹೇಳಿದಾಗೆ ಫಾರ್ ದ ಫಸ್ಟ್ ಟೈಮ್ ಲೇಡಿ ಕ್ಯಾಂಡಿಡೇಟ್ ಫಾರ್ MP, ಅದೇ ರೀತಿ 2 lakh ಅಧಿಕ ಮತವನ್ನ ತೆಗೆದದ್ದು. ಸೊ ಅದನ್ನ ನಾವು ಮುಂದಿಟ್ಟುಕೊಂಡು ಒಂದು ಹೋಪ್ಸ್ ಇದೆ ನಮಗೆ. ಈ ಸಲ ಖಂಡಿತವಾಗ್ಲೂ ಕಾಸರಗೋಡು ಜಿಲ್ಲೆಯಿಂದ MLA ನಾವು ಮಾಡಿ ಅವ್ರನ್ನ ವಿಧಾನಸಭೆ ಕಳಿಸಲೇಬೇಕು ಅಂತ ಹೇಳುವಂತಹ ಒಂದು ಹಠವನ್ನ ಹೊತ್ತು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಕಳೆದ ಲೋಕಲ್ ಬಾಡಿ ಚುನಾವಣೆಯಲ್ಲೂ ಕೂಡ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಸ್ಟಾರ್ಟ್ ಆಗುವ 6 ತಿಂಗಳು ಮುಂಚೆ ನಾವು ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿಕೊಂಡು ವೋಟ್ ಸೇರ್ಪಡೆ ವಿಷಯದಿಂದ ಹಿಡಿದು ಪ್ರತಿಯೊಂದಲ್ಲೂ ಕೂಡ ನಾವು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನಮ್ಮ ಅದೇನು ಸ್ಟಾಗ್ನೆಂಟ್ ಆಗಿ ಬರುವಂತ 35% ವೋಟನ್ನ ನಾವು ಹಿಡಿದುಕೊಂಡಿದ್ದೇವೆ. ಅದರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ BJP ಗೆಲ್ತದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಎರಡು ಪಕ್ಷಗಳು ಹೊಂದಾಣಿಕೆ ಇರುವಂತದ್ದು ನಾವು ಎಷ್ಟೋ ಸಲ ನೋಡಿದ್ದೇವೆ. ಆದ್ರೆ ಈ ಸಲ ನಾವು ಅದನ್ನ ಪ್ರೂಫ್ ಸಮೇತ ನಾವು ತೋರಿಸಿಕೊಟ್ಟಿದ್ದೇವೆ. ಹೇಗೆ ಅಂತ ಹೇಳಿದ್ರೆ ವರ್ಕಾಡಿ ಪಂಚಾಯತ್ ನಲ್ಲಿ 8 ವಾರ್ಡ್ಗಳಲ್ಲಿ ಸ್ಥಾನಾರ್ಥಿಗಳೇ ಇರಲಿಲ್ಲ. LDF ಗಾಗ್ಲಿ UDF ಗಾಗ್ಲಿ ಇಂಡಿಪೆಂಡೆಂಟ್ ಸ್ಥಾನಾರ್ಥಿಗಳಿದ್ರು. ಅದ 2 ಪಕ್ಷದವರು ಕೂಡ ಒಂದೇ ಸ್ಥಾನಾರ್ಥಿ ನಿಲ್ಲಿಸಿದಂಥದ್ದು. ಅದೇ ರೀತಿ ಕುಂಬ್ಳೆ ಪಂಚಾಯತ್ ಅಲ್ಲೂ ಕೂಡ 10 ವಾರ್ಡ್ಗಳಲ್ಲಿ ಸ್ಥಾನಾರ್ಥಿಗಳಿರಲಿಲ್ಲ. ಅವರ ಚಿಹ್ನೆ ನಿಲ್ಲಲಿಕ್ಕೆ ಸ್ಥಾನಾರ್ಥಿಗಳಿರಲಿಲ್ಲ. ಸೊ ಆ ರೀತಿಯಂತಹ ಒಂದು ಏನು ಅವರು ಕನ್ಸಲ್ಟೇಷನ್ ಮಾಡ್ಕೊಳ್ತಾರೆ. ಸೊ ಅದು ಯಾವಾಗ್ಲೂ ಕೂಡ ಕಾಲಕಾಲವಾಗಿ ಇಲ್ಲಿ BJPಯ MLA ಬರಬಾರ್ದು. ಸೊ BJP MLA ಬಂದ್ರೆ ಅವರಿಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇದ್ದಾಗೆ 2 ಪಕ್ಷಗಳು ಕೂಡ ಒಂದಾಗಿಕೊಂಡು BJPಯನ್ನು ಸೋಲಿಸುವಂತಹ ಒಂದು ದೊಡ್ಡ ಏನು ಅವರ ಮ್ಯಾನಿಫೆಸ್ಟೋ ಅಂತ ಹೇಳಿದ್ರೆ ಇದನ್ನೇ, BJPಯನ್ನು ಸೋಲಿಸಬೇಕು ಅಂತ ಹೇಳೋದು ದೊಡ್ಡ ಮ್ಯಾನಿಫೆಸ್ಟೋ. ಸೊ ಈ ಸಲ ನಾವು ಆ ರೀತಿ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಜನರಿಗೆ ಚೆನ್ನಾಗಿ ಗೊತ್ತಾಗಿದೆ, ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿಜಿ ಅವರು ಮೇಲೆ ಕೂತು ಆಡಳಿತ ಮಾಡ್ತಿದ್ದ ಸಂದರ್ಭದಲ್ಲಿ BJP ಯಾವ ರೀತಿಯಂತಹ ಡೆವಲಪ್ಮೆಂಟ್ಸ್ ಗಳು ತಂದಿದೆ ಅಂತ ಹೇಳುವಂತದ್ದು ಇಲ್ಲಿರುವಂತಹ ದಕ್ಷಿಣ ಭಾರತದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಗೊತ್ತಾಗಿರುವಂತದ್ದು.
ಅದರಲ್ಲೂ ಕೂಡ ಕಾಸರಗೋಡು ಜಿಲ್ಲೆ ಅಂತ ಹೇಳುವಂತದ್ದು ಒಂದು ವಿಶಿಷ್ಟವಾದಂತಹ ಜಿಲ್ಲೆ. ಇತ್ಲಗಡೆ ಕೇರಳಕ್ಕೂ ಬೇಡ, ಇತ್ಲಗಡೆ ಕರ್ನಾಟಕಕ್ಕೂ ಬೇಡ ಅಂತ ಹೇಳುವಂತಹ ಒಂದು ಬಡಪಾಯಿ ಜಿಲ್ಲೆಯಾಗಿ ನಾವು ಕಾಸರಗೋಡಿನವರು ಅನುಭವಿಸ್ತಾ ಇರುವಂತದ್ದು. ಇಲ್ಲಿ ಯಾವುದೇ ರೀತಿಯಂತ ಡೆವಲಪ್ಮೆಂಟ್ಸ್ ನೋಡಿದ್ರೆ ನೀವು ಹಾಸ್ಪಿಟಲ್ ಡೆವಲಪ್ಮೆಂಟ್ ಇಲ್ಲ, ಎಜುಕೇಶನ್ ಡೆವಲಪ್ಮೆಂಟ್ ಇಲ್ಲ, ಇನ್ನು ಜಾಬ್ ಬಂದ್ರೆ ಜಾಬ್ ಆಪರ್ಚುನಿಟಿಗಳಿಲ್ಲ ನಮಗೆ. ಇಲ್ಲಿ IT ಪಾರ್ಕ್ಗಳಿಲ್ಲ. ಆಕ್ಚುಲಿ ಕಾಸರಗೋಡು ಅಂತ ಹೇಳುವಂತ ಒಂದು ಸ್ಥಳ ಅಂತ ಹೇಳಿದ್ರೆ ಟೂರಿಸಂ ಮಾಡುವಂತ ಪ್ಲೇಸ್. ಎಷ್ಟೋ ಸ್ಥಳಗಳಲ್ಲಿ ಪಾಳು ಬಿದ್ದಿದೆ. ಅದನ್ನ ಕೂಡ ಯೂಸ್ ಮಾಡಿಕೊಂಡು ಒಂದು ಟೂರಿಸಂ ಪ್ಲೇಸ್ ಅನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡುವಂತ ಕೆಪಾಸಿಟಿ ಈ ಕಾಲಕಾಲವಾಗಿ ಗೆದ್ದಂತಹ MLA ಅಥವಾ MP ಗೆ ಇಲ್ಲಿ ಸಾಧ್ಯವಾಗ್ಲಿಲ್ಲ. ಸೊ ಇದನ್ನೆಲ್ಲವನ್ನು ಮುಂದಿಟ್ಟುಕೊಂಡು ಈ ಸಲ ನಾವು ಖಂಡಿತವಾಗ್ಲೂ ಬಿಜೆಪಿಗೆ ಒಂದು ಆಪರ್ಚುನಿಟಿ ಕೊಟ್ರೆ ನಾವು ಡೆವಲಪ್ಮೆಂಟ್ ಮಾಡಿ ತೋರಿಸ್ತೇವೆ. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಇಲ್ಲಿ ಕಾಸರಗೋಡು ಸ್ಥಾಪನೆ ಆಗಿದ ಸಂದರ್ಭದಿಂದಲೂ ಕೂಡ ಕಾಲಕಾಲವಾಗಿ ಅದೆಲ್ಲೋ 1-2 LDF ನ MLA ಇದ್ರು. ಅದು ಬಿಟ್ರೆ ಬಾಕಿ ಎಲ್ಲವೂ ಕೂಡ ಒಂದೇ ಪಕ್ಷದಿಂದ ಮುಸ್ಲಿಂ ಲೀಗಿನ MLAಗಳಿಗಾಗಿರುವಂತದ್ದು. ಸೊ ಜನರು ನೋಡ್ಬೇಕು, ಕಾಲಕಾಲವಾಗಿ ನಾವು ಅವರಿಗೆ ಮತ ಕೊಟ್ಟು ನಮ್ಗೆ ಇಲ್ಲಿ ಏನ್ ಸಿಕ್ಕಿದೆ ಅಂತ ಹೇಳುವಂಥದ್ದು. ಒಂದು ಸಲ ಬದಲಾವಣೆ ಮಾಡಿ ವಿಕಸನಕ್ಕೆ ದಾರಿ ಮಾಡಿ ಕೊಡ್ಬೇಕು ಅಂತ ಹೇಳಿ ನಾವು ಅದನ್ನ ಅವರ ಮುಂದೆ ಇಟ್ಟು ಈ ಸಲ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ನಮ್ಗೆ ಈ ಸಲ ಹೋಪ್ಸ್ ಇದೆ. ಖಂಡಿತವಾಗ್ಲೂ ಈ ಸಲ ಕಾಸರಗೋಡು ಜನತೆ ಬಿಜೆಪಿಯನ್ನ ಕೈ ಬಿಡುದಿಲ್ಲ ಅಂತ ಹೇಳುವಂಥದ್ದು. ಓಕೆ, ಬಟ್ ಕೇರಳ ಬಿಜೆಪಿಯನ್ನು ಕೈ ಹಿಡಿದು ಬಹಳ ಕಮ್ಮಿ. ಸಿಟ್ಟಿಂಗ್ MLAಗಳಿಲ್ಲ. ಈ ಸಲ ಒಂದು ಸಿಟ್ಟಿಂಗ್ MP ಅವರು ಮಿನಿಸ್ಟರ್ ಕೂಡ ಆದ್ರು. ವೆಲ್, ಗುಡ್, ಫೈನ್, ಖುಷಿನೇ. ಆದ್ರೆ ಒಂದೇ ಒಂದು MLAಗಳಿಲ್ಲದೆ ನೀವು ಕಾಸರಗೋಡನ್ನು ಗೆಲ್ಲಬೇಕು ಅನ್ನುವಂಥ ವಿಶ್ವಾಸ, ಅದ್ರ ಜೊತೆಗೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಪಡಿಬೇಕು ಅನ್ನುವಂಥ ವಿಶ್ವಾಸ ಏನು ಇತ್ತೀಚಿನ ಲೋಕಲ್ ಬಾಡಿ ಚುನಾವಣೆಯಿಂದನೋ MP ಚುನಾವಣೆಯಲ್ಲಿ ಗೆದ್ರು ಅನ್ನೋ ಕಾರಣಕ್ಕೋ ಅಥವಾ ಏನೋ ಮೇಜರ್ ಕನ್ಸಾಲಿಡೇಷನ್ ಇಲ್ಲಿ ವೋಟ್ ಆಗುತ್ತೆ ಅಂತ ಏನಾದರೂ ರೀಸನ್ಸ್ ಇದೆಯಾ? ಎಲ್ಲವೂ ಕೂಡ ಸ್ಟಾರ್ಟ್ ಆಗೋದು ಶೂನ್ಯದಿಂದ, 0 ಇಂದ. ಆ 0 ಒಂದಲ್ಲ ಒಂದು ದಿವಸ ಪ್ರಾರಂಭ ಆಗ್ಲೇಬೇಕು. ಸೊ ಅದು ಈ ವರ್ಷ ಪ್ರಾರಂಭ ಆಗುತ್ತೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಸೊ ಅದರಲ್ಲೂ ಕೂಡ ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ 2 ಕಾನ್ಸ್ಟಿಟ್ಯೂನ್ಸಿ ಕೂಡ ಈ ಸಲ ಅಕೌಂಟ್ ಓಪನ್ ಮಾಡುತ್ತೆ ಅಂತ ಹೇಳುವಂತಹ ಒಂದು ವಿಶ್ವಾಸ ನನ್ನ ಮನಸ್ಸು ಹೇಳ್ತಾ ಇರುವಂತದ್ದು. ಆ ರೀತಿನಲ್ಲಿ ನಾವು ಈ ಸಲ ಅಕೌಂಟ್ ಓಪನ್ ಮಾಡ್ತೇವೆ. ಮತ್ತೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಲ್ಲಿ ಕಳೆದ ಸಲ ನಮಗೆ 3 ಪಂಚಾಯತ್ ಇತ್ತು ಕಾಸರಗೋಡು ಜಿಲ್ಲೆಯಲ್ಲಿ. ಈ ಸಲ 5 ಪಂಚಾಯತ್ ಆಡಳಿತ ಮಾಡ್ತಾ ಇರುವಂತದ್ದು. ಅದಲ್ಲದೆ ನಮಗೆ MP ಇದ್ದಾರೆ. MP ಸೆಂಟ್ರಲ್ ಮಿನಿಸ್ಟರ್ ಆದ್ರು. ಈಗ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನೋಡಿದ್ರೆ ಬಿಜೆಪಿಯ MP ಇರುವ ಸ್ಥಳದಲ್ಲೂ ಕೂಡ ನಾನ್ ಬಿಜೆಪಿ MP ಇರುವ ಸ್ಥಳದಲ್ಲೂ ಕೂಡ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಹೆಚ್ಚಿನಾಗಿ ಡೆವಲಪ್ಮೆಂಟ್ ತರ್ತಾ ಇರುವಂತದ್ದು ನಮ್ಮ ಬಿಜೆಪಿಯ MP. ಅದೇ ರೀತಿ ನಮಗೆ ರಾಜ್ಯಸಭಾ MP ನವರಿದ್ದಾರೆ. ಸೊ ಎಲ್ಲಿ ನಮಗೆ ಪವರ್ ಸಿಗ್ತಾ ಇದೆ ಅಲ್ಲಿ ನಾವು ಅದನ್ನ ಡೆವಲಪ್ಮೆಂಟ್ ನ ತೋರಿಸ್ಕೊಡ್ತಾ ಇದೀವಿ. ಅದೇ ರೀತಿ ಸಲ ಟ್ರಿವಾಂಡ್ರಮ್ ನಲ್ಲಿ ನಮಗೆ ಮೊದಲ ಬಾರಿಗೆ ಮೇಯರ್ ನಮಗೆ ಸಿಕ್ಕಿರುವಂತದ್ದು. ಸೊ ಹೇಗೆ ನಾವು ವಾಗ್ದಾನ ಕೊಟ್ಟಿದ್ವಿ, ನರೇಂದ್ರ ಮೋದಿಜಿಯವರು ಬರ್ತಾರೆ 45 ದಿವಸಗಳಲ್ಲಿ ನಾವು ಒಂದು ಬ್ಲೂ ಪ್ರಿಂಟ್ ನ ಕೊಡ್ತೇವೆ ಅಂತ ಹೇಳಿ. ಸೊ 27 ಡೇಸ್ ಆಗುವಾಗಲೇ ನರೇಂದ್ರ ಮೋದಿಜಿಯವರು ಬಂದ್ರು, ಅವರ ಕೈಯಲ್ಲಿ ನಾವು ಅದನ್ನು ಸಬ್ಮಿಟ್ ಮಾಡಿದ್ದೇವೆ. ಇನ್ನು ನಮಗೆ ಅದು ಒಂದು ಒಳ್ಳೆಯ ಒಂದು ಲಕ್ಷಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಟ್ರಿವಾಂಡ್ರಮ್ ಅಂತ ಹೇಳುವಂತಹ ಹಾರ್ಟ್ ಆಫ್ ದ ಸಿಟಿ ಕೇರಳದ್ದು. ಸೊ ಅಲ್ಲಿ ನಮಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಲ್ಲಿಂದ ಮೇಲಿಂದ ಕೆಳಗೆ ತನಕ ಡೆವಲಪ್ಮೆಂಟಿನ ಏನು ಆರ್ ಅಂತ ಹೇಳ್ತೇವಲ್ಲ ನಾವು, ಅದು ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಒಂದು ವಿಶ್ವಾಸ. ತಮಿಳುನಾಡಲ್ಲೂ ಹೀಗೆ ಇತ್ತು. ಲಾಸ್ಟ್ ಅಣ್ಣಾಮಲೈ ಅವರು ತಮಿಳುನಾಡಲ್ಲಿ ಬಿಜೆಪಿ ಚುಕ್ಕಾಣಿ ಹಿಡಿದಾಗ ಒಂದು ದೊಡ್ಡ ಇಲ್ಲ ಗೆದ್ದು ಬಿಡುತ್ತೆ ತಮಿಳ್ನಾಡಲ್ಲಿ 1-2 ಸೀಟ್ ಗೆದ್ದೇ ಬಿಡ್ತೀವಿ ಅನ್ನೋ ವಿಶ್ವಾಸ ಇತ್ತು. ಈಗ ಅಣ್ಣಾಮಲೈ ರಾಜೀನಾಮೆ ಕೊಟ್ಟು ನನಗೇನು ಬೇಡಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಒನ್ಸ್ ಅಗೇನ್ ತಮಿಳ್ನಾಡಲ್ಲಿ ಬಿಜೆಪಿ ಬ್ಯಾಕ್ ಟು ಇಟ್ಸ್ ಓನ್ ಒರಿಜಿನಲ್ ಪೊಸಿಷನ್ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಎಲ್ಲೋ ಒಂದ್ ಕಡೆ ಅದು ಓವರ್ ಕಾನ್ಫಿಡೆನ್ಸ್ ಏನೋ ತಮಿಳ್ನಾಡು ಅಂತ ಐ ಫೀಲ್. ಅಂಥದ್ದೇ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಕೇರಳದಲ್ಲಿ ಕಾಣಿಸ್ತಾ ಇದೆಯಾ? ಎಲ್ಲೋ 1-2-3 ಚುನಾವಣೆಗಳನ್ನ ಗೆದ್ದಿರೋದು ಅಥವಾ ಲೋಕಲ್ ಬಾಡಿಯನ್ನ ಗೆದ್ದಿರೋದು ಅಥವಾ ಮೇಯರ್ ಅನ್ನ ಗೆದ್ದಿರೋದೇ ನಮ್ಮನ್ನು ಗೆಲ್ಲಿಸ್ಬಿಡುತ್ತೆ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಯಲ್ಲಿ ಹುಟ್ಕೊಂಡ್ಬಿಟ್ಟಿದ್ಯಾ? ನೋಡಿ, ಕಾಲಕಾಲವಾಗಿ ಜನರು ನಮ್ಮ ಕೈ ಹಿಡಿಲಿಲ್ಲ, ನೀವಾಗ್ಲೇ ಹೇಳಿದಾಗೆ. ಬಿಕಾಸ್ ಯಾವಾಗ್ಲೂ ಕೂಡ ಕೇರಳದಲ್ಲಿ LDF ಮತ್ತು UDF ಇಲ್ಲಿ ರಾಜ್ಯಭಾರ ಮಾಡ್ತಾ ಇರುವಂತದ್ದು. ಸೊ ಇದು ನಮಗೆ ಓವರ್ ಕಾನ್ಫಿಡೆನ್ಸ್ ತಂದಿಲ್ಲ ಅಂತ ಹೇಳುವಂತದ್ದು ನನ್ನ ಒಂದು ವಿಶ್ವಾಸ. ಬಿಕಾಸ್ ನಾವೆಲ್ಲೂ ಕೂಡ ರಾಜ್ಯಭಾರ ಮಾಡ್ಲಿಲ್ಲ. ಈಗ ಒಂದು MP ಇರುವಂತದ್ದು ಮತ್ತೆ ಈಗ ನಮಗೆ ಒಂದು ಮುನ್ಸಿಪಾಲಿಟಿ ಸಿಕ್ಕಿರುವಂತದ್ದು. ಸೊ ಅಷ್ಟು ಮಾತ್ರ ಸಿಕ್ಕಿ ನಾವು ಇಡೀ ಕೇರಳವನ್ನ ನಾವು ರಾಜ್ಯಭಾರ ಮಾಡ್ತೀವಿ ಅಂತ ಹೇಳುವಂತದ್ದು ನಿಜವಾಗ್ಲೂ ಅದು ಮಂಡತನ ಅಂತ ಹೇಳ್ಬೋದು. ಏನು ಹೇಳ್ತಾರೆ, ಅದು ಮಲಯಾಳಂ ಹೊರಡು ನಾನು ಹೇಳಿದ್ದು. ಸೊ ನಾವು ಈ ಸಲ ಒಂದೊಂದು ಜಿಲ್ಲೆನಲ್ಲೂ ನಮಗೆ ಒಳ್ಳೆಯ ಒಂದು ಜಿಲ್ಲಾ ಅಧ್ಯಕ್ಷರು ಅದರ ಟೀಮ್ ಎಲ್ಲ ಸೆಟ್ ಮಾಡಿ ಕೊಟ್ಟಿರುವಂತದ್ದು. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇರುವಂತದ್ದು. ಅವರು ಕೂಡ ಇಲ್ಲಿ ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು. ಅವರು ಕೂಡ ಅವರು ಮಿನಿಸ್ಟರ್ ಆಗಿದ್ದವರು, ಅವರು ಕೂಡ MP ಆಗಿದ್ದವರು. ಸೊ ಅದೇ ರೀತಿನಲ್ಲಿ ಈಗ ನೋಡಿ, ಮೊನ್ನೆ ಇತ್ತೀಚೆಗೆ ಟೋಲ್ ನ ವಿಷಯ ನೀವು ಕೇಳಿರ್ಬೋದು, ಆರಿಕಾಡಿ ಟೋಲ್ ಪ್ಲಾಜಾದ ವಿಷಯ ನೀವು ಕೇಳಿರ್ಬೋದು. ಸೊ ಇಲ್ಲಿ ಕಾಸರಗೋಡು ಜನತೆಗೆ ಜನರ ಕಣ್ಣಿಗೆ ಮಣ್ಣಿಳಿಸಲಿಕ್ಕೆ ಬೇಕಾಗಿ MLA ಇಲ್ಲಿಯ ಮಂಜೇಶ್ವರ MLA ಕಳೆದ 5 ವರ್ಷದಿಂದ ಇಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ತರಲಿಲ್ಲ.
ನೀವು ಜಸ್ಟ್ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನೋಡ್ಬೇಕು ನೀವು. MLA ಇಲ್ಲಿ 5 ವರ್ಷದಿಂದ ಏನ್ ಡೆವಲಪ್ಮೆಂಟ್ ತಂದಿದ್ದಾರೆ ಅಂತ ಹೇಳುವಂಥದ್ದು. ಅಲ್ಲಿ ಅವರು ಕುಟುಂಬದ ಫಂಕ್ಷನ್ಸ್ ಇದ್ರೆ, ಮದುವೆ ಮುಂಜಿ ಏನಾದ್ರು ಸಮಾರಂಭಗಳಿದ್ರೆ ಅಲ್ಲಿ ಹೋಗಿ ಹಾಜರಾಗ್ತಾರೆ. ಅತ್ಯವಶ್ಯಕವಾಗಿ ಬೇಕು ಅಂತ ಹೇಳಿದ್ರೆ MLA ಈ ಊರಿನಲ್ಲಿ ಇರುವುದಿಲ್ಲ. ಯಾವಾಗ ನೋಡಿದ್ರು ಕೂಡ ದುಬೈ, ಕತಾರ್, ಸೌದಿ ಅಂತ ಹೇಳಿ ತಿರ್ತಾ ಇರುವಂತ ಒಂದು MLA ಮಂಜೇಶ್ವರದಲ್ಲಿ ಇರುವಂತದ್ದು. ಸೊ ಲಾಸ್ಟಿಗೆ ಈಗ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಏನಾದ್ರೂ ಒಂದು ಚಮಕ್ ಮಾಡ್ಬೇಕಲ್ಲ. ಸೊ ಅವ್ರಿಗೆ ಸಿಕ್ಕಂತ ಅಸ್ತ್ರ ಅಂತ ಹೇಳಿದ್ರೆ ಆರಿಕಾಡಿ ಟೋಲ್ ಪ್ಲಾಜಾ. ಸೊ ಇದು ಆರಿಕಾಡಿ ಟೋಲ್ ಪ್ಲಾಜಾ ಬರುತ್ತೆ ಅಂತ ಹೇಳಿ ಕಳೆದ ವರ್ಷ ಮೇ ತಿಂಗಳಲ್ಲೇ ನಮಗೆ ಗೊತ್ತಿತ್ತು, ಏಪ್ರಿಲ್ ಮೇಲೆ ಗೊತ್ತಿತ್ತು. ಯಾಕಂತಂದ್ರೆ ಗೊತ್ತಾಗ್ತದೆ. ಇವನ್ ಜನಪ್ರತಿನಿಧಿ ಆಗಿರುವಂತ MLAಗೆ ಫಸ್ಟ್ ಗೊತ್ತಿರತ್ತೆ. ಯಾಕೆ ಆ ಸಮಯದಲ್ಲೇ MLAಗೆ ಒಂದು ನಮ್ಮ ಕೇಂದ್ರ ಸರ್ಕಾರದ ರೋಡ್ ಮಿನಿಸ್ಟರ್ ಗಡ್ಕರಿಜಿಯವರ ಅಪಾಯಿಂಟ್ಮೆಂಟ್ ತೆಗಿಲಿಕ್ಕೆ ಸಾಧ್ಯ ಆಗ್ಲಿಲ್ವಾ? ಕಳೆದ ಒಂದು 9-10 ತಿಂಗಳಿಂದ ಅವರಿಗೊಂದು MP ಅಪಾಯಿಂಟ್ಮೆಂಟ್ ತೆಗಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಜನಪ್ರತಿನಿಧಿಯಾಗಿ ಅಂದ್ರೆ MLA ಆಗಿರುವುದೇ ವೇಸ್ಟ್ ಅವರು. ಸೊ ಅದು ಮಾಡದೆ ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳುವಂತ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳದೆ ಲಾಸ್ಟ್ ಮೊಮೆಂಟ್ ಟೋಲ್ ಇನ್ಸ್ಟಾಲ್ ಆದ ನಂತರ ಜನರಲ್ಲಿ ಒಂದು ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನೆಲ್ಲರೂ ಕೂಡ ಒಟ್ಟುಗೂಡಿಸಿ ಅವರ ಮೇಲೆ ಕೇಸು ದಾಖಲೆ ಆಗುವಂತೆ ಮಾಡಿ, ಅವರಿಗೆ ಪೆಟ್ಟು ಸಿಕ್ಕಿ ನಿದ್ರೆ ಇಲ್ಲದಾಗೆ ಮಾಡಿ ಇಲ್ಲಿ ದೊಡ್ಡ ಒಂದು ಕಲಹ ಸೃಷ್ಟಿ ಮಾಡಿದ್ರು. MLA ಅಂತ ಹೇಳುವಂತವ್ರು ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವಾಗ್ಲೂ ಕೂಡ ಶಾಂತಿ ಸಮಾಧಾನವನ್ನ ನೆಲೆಸಬೇಕಾಗಿ ನೋಡ್ಕೊಳ್ಬೇಕಾದಂತ ವ್ಯಕ್ತಿ ಇಲ್ಲಿ ಅಶಾಂತಿನ ತಂದುಕೊಟ್ರು. ಆದ್ರೆ ಬಿಜೆಪಿ ಇಲ್ಲಿ ತೆರೆಯ ಹಿಂದೆ ಇದ್ದುಕೊಂಡು, ಯಾಕಂತೇಳಿ ತೆರೆಯ ಮುಂದೆ ಬರ್ಲಿಕ್ಕೆ ನಮ್ಗೆ ಆಗುದಿಲ್ಲ ಅಂತಲ್ಲ, ಬಟ್ ನನ್ನ ಒಂದು ಪಾಲಿಸಿ ಉಂಟು, ವರ್ಕ್ ಇನ್ ಸೈಲೆನ್ಸ್ ಲೆಟ್ ದ ಸಕ್ಸಸ್ ಮೇಕ್ ಲೌಡರ್ ಅಂತ ಹೇಳುವಂಥದ್ದು. ಸೊ ಅದಾಗಿ ನಾವು ಏನ್ ಮಾಡಿದ್ವು ಅಂತ ಹೇಳಿದ್ರೆ ಆ ಕಳೆದ ಮೇ 2025 ನಲ್ಲೇ ನಾವು ಗಡ್ಕರಿಜಿಗೂ ಅದೇ ರೀತಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದಂತ ರಾಜು ಚಂದ್ರಶೇಖರ್ ಜಿಗೂ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ವಿ. ಇಲ್ಲಿ ಆರಿಕಾಡಿ ಟೋಲ್ ಪ್ಲಾಜಾ ನಮ್ಗೆ ಅಗತ್ಯ ಇಲ್ಲ, ಬಿಕಾಸ್ ಈಗಾಗಲೇ ತಲಪಾಡಿನಲ್ಲಿ ನಾವು ಟೋಲ್ ಕಟ್ತಾ ಇದ್ದೀವಿ. ಸೊ ಜನರಿಗೆ ಕಷ್ಟ ಆಗ್ತದೆ ಅಂತ ಹೇಳುವಂಥದ್ದು. ಅದಾದ ನಂತರ ಸೆಪ್ಟೆಂಬರ್ ನಲ್ಲೂ ಕೂಡ ನಾವು ಇದಕ್ಕೆ ಬೇಕಾದಂತಹ ಫಾಲೋ ಅಪ್ ಲೆಟರ್ಗಳನ್ನ ಕಳ್ಸಿಕೊಟ್ಟಿದ್ವಿ. ಅದಾದ ನಂತರ ಮತ್ತೆ ವಾಪಸ್ ಜನವರಿ ಇಲ್ಲಿ ಟೋಲ್ ಇನ್ಸ್ಟಾಲ್ ಆದ ನಂತರ ಜನವರಿ 12ನೇ ತಾರೀಕಿಗೆ ಮತ್ತೆ ಒಂದು ಲೆಟರ್ ಅನ್ನ ಗಡ್ಕರಿಜಿಯವರಿಗೂ ಅದೇ ರೀತಿ ಸ್ಟೇಟ್ ಪ್ರೆಸಿಡೆಂಟಿಗೂ ಮತ್ತೆ ನಮ್ಮ MOS ಆದಂತ ಹರ್ಷ್ ಮಲ್ಹೋತ್ರಾ ಈ ಇದೇ ರೋಡ್ ಮಿನಿಸ್ಟ್ರಿ ಅವ್ರಿಗೂ ಕೂಡ ಕಳಿಸ್ಕೊಟ್ಟಿದ್ವಿ. ಸೊ ಸೆಂಟ್ರಲ್ ಇಂದ ಇದಕ್ಕೆ ಬೇಕಾದಂತ ವ್ಯವಸ್ಥೆಗಳಂದ್ರೆ ಇಲ್ಲಿಯ ಜನರು ಏನ್ ಕಷ್ಟ ಪಡ್ತಾ ಇದ್ದಾರೆ, ನಾವು ಖುದ್ದಾಗಿ ನಾನೇ ಜಿಲ್ಲಾ ಅಧ್ಯಕ್ಷ ಆಗಿರುವಂತ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಆಗಿರುವಂತ ನಾನೇ ಇಲ್ಲಿಂದ ನಾನು ದಿನಕ್ಕೆ 2-3 ಸಲ ಆಚೀಚೆ ಹೋಗ್ಬೇಕಾಗ್ತದೆ. ಒಂದ್ಸಲ 85, ಮತ್ತೊಮ್ಮೆ 45, ಮತ್ತೆ 85, 45 ಕೊಟ್ಟು ನಾನು ಕಟ್ ಮಾಡಿ ಹೋಗ್ತಾ ಇದ್ದೀನಿ. ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಹೇಳುವಂತಹ ವಿಷಯಗಳನ್ನ ನಾವು ಗಡ್ಕರಿಜಿಯವರಿಗೆ ಮುಟ್ಟುವ ಹಾಗೆ ನಾವು ಇದನ್ನ ವಿಷಯ ತಿಳಿಸಿದ್ವಿ. ಸೊ ಅವರಿಗೆ ಕರೆಕ್ಟ್ ಆದಂತ ವಿಷಯ ಗೊತ್ತಾದ ನಂತರ ಇದು ಆಕ್ಚುಲಿ ಇದು ಅಗತ್ಯ ಇಲ್ಲ, ಜನರಿಗೆ ಕಷ್ಟ ಆಗುವಂತ ರೀತಿಯಲ್ಲಿ ಯಾವುದೇ ರೀತಿಯಂತದ್ದು ಭಾರತೀಯ ಜನತಾ ಪಾರ್ಟಿ ಮಾಡುದಿಲ್ಲ ಅಂತ ಹೇಳುವಂತ ಒಂದು ವಿಶ್ವಾಸ ಎಲ್ಲರಿಗೂ ಇದೆ. ಅದೇ ವಿಶ್ವಾಸವನ್ನ ಅವ್ರು ಉಳಿಸ್ಕೊಟ್ರು. ಗೊತ್ತಾದ ಕೂಡಲೇ ಏನು ಫೈಲ್ ಅನ್ನ ನಮ್ಮ ಗಡ್ಕರಿಜಿಯವರು ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿದಂತ ವಿಷಯವನ್ನ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ಗೆ ತಿಳಿಸ್ಕೊಟ್ರು. ಸ್ಟೇಟ್ ಪ್ರೆಸಿಡೆಂಟ್ ನನಗೆ ಕಾಲ್ ಮಾಡಿ ಈ ವಿಷಯವನ್ನ ಹೇಳಿದ್ರು. ನಾವು ಅದನ್ನ ಮುಂದೆ ಇಟ್ಟುಕೊಂಡು ಮಾಧ್ಯಮದಲ್ಲಿ ಕೊಟ್ವಿ. ನಾವು ಮಾಧ್ಯಮದಲ್ಲಿ ಕೊಟ್ಟ ನಂತರ AK ಮಶ್ರಫ್ನವ್ರು ದೊಡ್ಡವಾಗಿ ಪೋಸ್ಟ್ ಹಾಕಿ ಏನ್ ಮಾಡಿದ್ರು, ಸ್ಪ್ರೆಡ್ ಮಾಡಿದ್ರು. ಸೊ ಬಿಜೆಪಿ ಇದ್ರೆ ಮಾತ್ರ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು, ಬಿಜೆಪಿಯಿಂದ ಮಾತ್ರ ಜನರಿಗೆ ಇಲ್ಲಿ ಏನಾದ್ರೂ ಒಂದು ಒಳಿತ ಆಗುವಂತ ಸಾಧ್ಯ ಇರುವಂತದ್ದು ಅಂತ ಹೇಳಿ ನಾವು ತೋರಿಸ್ಕೊಟ್ಟಿದ್ದೇವೆ. ಸೊ ನೀವು ಹೇಳೋದು ಟೋಲ್ ಪ್ಲಾಜಾ ಏನ್ ಇವತ್ತೀಗ ಅದನ್ನ ರಿಮೂವ್ ಮಾಡಿದ್ದಾರೆ, ಅದು ಹೋರಾಟದಿಂದ ಆಗಿದ್ದಲ್ಲ, ನಾವು ಮಾಡಬೇಕಾದ ಶ್ರಮದಿಂದ ಅದನ್ನ ಮಾಡಿಸಿದೀವಿ ಅಂತ ಹೇಳ್ತಿದ್ವಿ. ಖಂಡಿತವಾಗ್ಲೂ MK ಅಶ್ರಫ್ ಅವರೆಲ್ಲ ನಾವು ಹೋರಾಟದಿಂದಲೇ ನಾವು ಹೋಗಿ ಪ್ರತಿಭಟನೆ ಮಾಡಿದ್ದಕ್ಕೇನೆ ಅದೇನಾಗ್ಬೇಕು ಆಯ್ತು ಅಂತ ಹೇಳ್ತಾರೆ. AK ಮಶ್ರಫ್ನವರು ಪ್ರತಿಭಟನೆ ಮಾಡಿದ್ರು, ಹೌದು. ಅದೇ ಕೇಸ್ ಫೈಲ್ ಮಾಡಿದ್ರು. ಆಕ್ಚುಲಿ ಹೋರಾಟ ಮಾಡಿ ಕೇಸ್ ಫೈಲ್ ಮಾಡೋದ್ರಿಂದ ಯಾವುದೇ ರೀತಿಯಂತ ಕೆಲಸ ಕಾರ್ಯಗಳಾಗುದಿಲ್ಲ. ಅವ್ರು ಹೋರಾಟ ಮಾಡಿ ಕೇಸ್ ಫೈಲ್ ಮಾಡಿದಕ್ಕೆ ಅದಷ್ಟು ದಿವಸ ಏನಾಗಿದ್ದು ಲಾಂಗ್ ಆಗಿ ಬಂದಿದ್ದು. ಅಲ್ಲದಿದ್ರೆ ಅದು ಯಾವಾಗ್ಲೂ ಅದು ಸ್ಟಾಪ್ ಆಗ್ತಾ ಇತ್ತು. ಜನರು ಇಷ್ಟು ಕಷ್ಟಪಡಬೇಕಾಗಿರುವಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಈಗ ಇವತ್ತು 500 ಜನದ ಮೇಲೆ ಕೇಸ್ ಬಂದಿದೆ. ಅದಕ್ಕೆ ಕಾರಣ ಯಾರು? ಮಂಜೇಶ್ವರದ ಅಸೆಂಬ್ಲಿಯ MLA ಆಗಿರುವಂತ AK ಅಶ್ರಫ್ ಅದಕ್ಕೆ ಕಾರಣ. ಅದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ನಾನು ಕೇರಳದ ಇಲೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ, ಬಟ್ ನಾನು ಕೇರಳದಲ್ಲಿ ಇದ್ದೀನಿ ಅಂತ ಹೇಳಿ ನಂಗೆ ಎಲ್ಲೂ ಫೀಲ್ ಆಗ್ತಿಲ್ಲ. ಯಾಕಂದ್ರೆ ಸ್ಪಷ್ಟ ಕನ್ನಡದಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಯು ಬೇಸ್ಡ್ ಇನ್ ಬ್ಯಾಂಗ್ಳೂರ್, ನೀವು ಬ್ಯಾಂಗ್ಳೂರ್ನವರು, ಈಗ ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ತಮ್ಮ ಸಂಸಾರವನ್ನು ನಡೆಸಿ ಈಗ ಕಾಸರಗೋಡಲ್ಲಿ ಇದ್ದೀರಿ. ಕಾಸರಗೋಡು ಅನ್ನೋದು ಅಷ್ಟೇ, ಕರ್ನಾಟಕದವರು ಇದ್ದಾರೆ, ಈ ಕಡೆ ಕೇರಳದವರು ಇದ್ದಾರೆ, ಮಲಯಾಳಿ ಜನನೂ ಇದ್ದಾರೆ, ಕನ್ನಡದವರು ಇದ್ದಾರೆ. ಸೊ ಇಲ್ಲಿ ಓಟಿಗೆ ಏನ್ ಮ್ಯಾಟರ್ ಅನ್ಸುತ್ತೆ? ದ ಲ್ಯಾಂಗ್ವೇಜ್ ಅಥವಾ ಇಲ್ಲಿನ ಲೊಕ್ಯಾಲಿಟಿನ ಅಥವಾ ಕರ್ನಾಟಕ ಮತ್ತು ತಮಿಳುನಾಡು ಅನ್ನುವಂಥ ವಿಚಾರನ? ಇಲ್ಲಿ ಕಾಸರಗೋಡ್ನಲ್ಲಿ ಏನ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ನಾವು ಇಲ್ಲಿ ಕಾಸರಗೋಡು ಅಂತ ನಾ ಆಗ್ಲೇ ಹೇಳಿದಾಗೆ ನಾವು ಒಂಥರ ಸಂದಿಗ್ಧ ಪರಿಸ್ಥಿತಿಲಿ ಇದ್ದೀವಿ. ಆಚೆಗೂ ಬೇಡ ಈಚೆಗೂ ಬೇಡ ಅಂತ ಹೇಳುವಂಥದ್ದು. ಇಲ್ಲಿ ನಾವು ಕರ್ನಾಟಕ ಹೋರಾಟಗಾರರಿದ್ದಾರೆ ಇಲ್ಲಿ,
ಭಾಷಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂದ್ರೆ ಆ ಭಾಷಾ ನಿರಪೇಕ್ಷ ಜನರು ಇದ್ದಾರೆ ಇಲ್ಲಿ. ಸೊ ಕನ್ನಡ ಮಾತಾಡೋರು ಇದ್ದಾರೆ, ತುಳು, ಮಲಯಾಳಂ, ಕೊಂಕಣಿ ಹೀಗೆ ಮಾತಾಡೋರು ಇದ್ದಾರೆ. ಸೊ ಜನರಿಗೆ ಅವರ ಭಾಷೆಯಲ್ಲಿ ನಾವು ಮಾತಾಡಿ ಅವರನ್ನ ಕನ್ವಿನ್ಸ್ ಮಾಡುವಂತದ್ದಾಗಿರ್ಬೋದು, ಅಥವಾ ಅವ್ರು ನಮ್ಮ ಹತ್ರ ಮಾತಾಡುವಾಗ ನಾವು ಕನ್ವಿನ್ಸ್ ಆಗಿರ್ಬೋದು. ಸೊ ಆ ಮನ ಮುಟ್ಟುವಂತೆ ಮಾತಾಡಿ ಅವರ ಕಷ್ಟವನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳುವಂತದ್ದು ಕೂಡ ಒಂದು ಪಾಯಿಂಟ್. ಎರಡನೇದು ಕನ್ನಡ ಪರ ಹೋರಾಟ. ಇಲ್ಲಿ ಕಾಸರಗೋಡು ಅಂತ ಹೇಳುವಂತದ್ದು ನಾವು ಎಲ್ಲೂ ಕೂಡ ಕನ್ನಡ ಬೋರ್ಡ್ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇಲ್ಲ. ಈಗ ನ್ಯಾಷನಲ್ ಹೈವೇದೇ ಆಗಿರ್ಬೋದು ಕೂಡ ನಾವು ಅಲ್ಲಿ ಎಲ್ಲೂ ಕೂಡ ಕನ್ನಡ ಇಲ್ಲ. ಸೊ ನಾವು ಅದನ್ನು ಕೂಡ ನಾವು ತುಂಬಾ ಸಲ ಪ್ರಶ್ನೆ ಮಾಡಿದ್ವಿ. ಬಟ್ ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಒಂದು ಬೋರ್ಡ್ ನಲ್ಲಿ 3 ಲ್ಯಾಂಗ್ವೇಜ್, ಅದರಲ್ಲಿ ನಮಗೆ ಹಿಂದಿ ಇಂಪಾರ್ಟೆಂಟ್ ಮಸ್ಟ್ ಆಗ್ಲೇಬೇಕು. ಇಂಗ್ಲಿಷ್ ಎಲ್ಲರಿಗೂ ಕೂಡ ಬೇಕಾಗಿರುವಂತದ್ದು. ಸೊ ಇಲ್ಲಿಯ ಒಂದು ರಾಷ್ಟ್ರ ಮದರ್ ಟಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಕೇರಳದ ಮಲಯಾಳಂ. ಸೊ ಇಲ್ಲಿ ಹಾಕ್ಲೇಬೇಕಾದಂತ ಪರಿಸ್ಥಿತಿ ಕಾರಣ ಅದು ಹಾಕಿದ್ದಾರೆ. ಸೊ ಈಗ ಇಲ್ಲಿ ನಮ್ಮ ಇಲ್ಲಿಯ ಪ್ರದೇಶದವರು ಕನ್ನಡ ಕೂಡ ಓದ್ತಾರೆ, ಮಲಯಾಳಂ ಕೂಡ ಓದ್ತಾರೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಅವರೊಟ್ಟಿಗೆ ಯಾರು ನಿಲ್ತಾರೆ, ಡೆವಲಪ್ಮೆಂಟ್ ಎಲ್ಲಿಂದ ಬರುತ್ತೆ, ಅದು ಕೂಡ ಮ್ಯಾಟರ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಚುನಾವಣೆ ಬರ್ತಿದೆ, ಚುನಾವಣೆಗೆ ನಿಮ್ಮ ಸಿದ್ಧತೆಗಳು ಏನೇನಿದೆ? ಇಲ್ಲಿಂದ ಯಾರು ಕಂಟೆಸ್ಟ್ ಮಾಡ್ತಾರೆ, ಯಾರು ಗೆಲ್ಲುವ ಅಭ್ಯರ್ಥಿ, ಯಾರು ಗೆಲ್ಲೋ ಕುದುರೆ, ಏನ್ ಪ್ಲಾನ್ಗಳು ರೆಡಿ ಆಗಿದೆ ಬಿಫೋರ್ ಅನೌನ್ಸ್ಮೆಂಟ್? ಈಗ ನಾವು ಅಭ್ಯರ್ಥಿಗಳನ್ನ ಯಾವುದು ಕೂಡ ನಾವು ಚಿಂತನೆಗೆ ತಗೊಂಡಿಲ್ಲ. ಬಿಕಾಸ್ ಬಿಜೆಪಿ ಅಂತ ಹೇಳುವಂಥದ್ದು ಒಂದು ಡಿಫ್ರೆಂಟ್ ಪಾರ್ಟೀಸ್ ಡಿಫ್ರೆಂಟ್ ಬಿಜೆಪಿ. ಸೊ ಯಾವಾಗ ಯಾರಿಗೆ ಇಲ್ಲಿ ಟಿಕೆಟ್ ಸಿಗತ್ತೆ ಅಥವಾ ಯಾರು ಸಡನ್ ಆಗಿ ಪ್ರೆಸಿಡೆಂಟ್ ಆಗ್ತಾರೆ ಅಂತ ಹೇಳುವಂಥದ್ದು ಕೂಡ ಒಂದು ಇಟ್ಸ್ ಮ್ಯಾಟರ್, ಆಯ್ತಾ. ಸೊ ನಾವು ಬಿಜೆಪಿ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರುವಂತ ಒಂದು ಚಿಹ್ನೆ ಮಾತ್ರ. ಈ ಚಿಹ್ನೆಲಿ ಯಾರು ನಿಂತರೂ ಕೂಡ ನಮ್ಮ ಕಾರ್ಯಕರ್ತರು ಕಷ್ಟಪಟ್ಟು ದುಡಿದು ಅವರನ್ನು ಗೆಲ್ಲಿಸ್ತಾರೆ. ಇಟ್ಸ್ ನಾಟ್ ಅ ಮ್ಯಾಟರ್, ಕ್ಯಾಂಡಿಡೇಟ್ ಇಸ್ ನಾಟ್ ಅ ಮ್ಯಾಟರ್. ನಾವಿಲ್ಲಿ ಕೆಲಸ ಮಾಡ್ತಾ ಇರೋದು ಅಂದ್ರೆ ಬಿಜೆಪಿ ಗೆಲ್ಬೇಕು ಅಂತ ಹೇಳಿದ್ರೆ ಓಟು ಸೇರ್ಪಡೆ ಆಗ್ಲೇಬೇಕು. ನಾವ್ ಎಲ್ಲಿ ಓಟು ಸೇರ್ಪಡೆ ಮಾಡ್ತೀವೋ ಅಲ್ಲಿ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಆ ಕೆಲಸ ಕಾರ್ಯಗಳಲ್ಲಿ ನಾವು ಕಳೆದ ಈ SI ಬಂದ ಕಾರಣ, ಲೋಕಲ್ ಬಾಡಿ ಎಲೆಕ್ಷನ್ ಇದ್ದ ಸಮಯದಲ್ಲೇ SR ವರ್ಕ್ ಸ್ಟಾರ್ಟ್ ಆಗಿತ್ತು. ಸೊ ಲೋಕಲ್ ಬಾಡಿ ಎಲೆಕ್ಷನ್ ಇದ್ದ ಕಾರಣ ನಮ್ಗೆ ಅದಷ್ಟು ಫಾಸ್ಟ್ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಾದ ನಂತರ ಈಗ ನಮ್ಮ ಕಾರ್ಯಕರ್ತರು ಅದರಲ್ಲೇ ನಿರಂತರವಾಗಿ ಡಾಟಾ ಶೇಖರಣೆ ಆಗಿರ್ಬೋದು, ಓಟು ಸೇರ್ಪಡೆ ಆಗಿರ್ಬೋದು, ಅದರೊಟ್ಟಿಗೆ ನಾವು ಇಲ್ಲಿ ಇಲ್ಲದಂತವರ ಡಿಲಿಷನ್ಸ್ ಕೂಡ ಇದೆ, ಅದನ್ನು ಕೂಡ ಕೊಡುವಂತ ಕೆಲಸ ಕಾರ್ಯಗಳಾಗಿರ್ಬೋದು, ಅದನ್ನು ಕೂಡ ನಾವು ಎಲ್ಲಾ ರೀತಿಯಲ್ಲೂ ಕೂಡ ನಾವು ಮಾಡ್ತಾ ಇರುವಂತದ್ದು. ಬಿಕಾಸ್ ಯಾವಾಗ್ಲೂ ಕೂಡ ಕಾಲಕಾಲವಾಗಿ ಮಂಜೇಶ್ವರದಲ್ಲಿ ಗೆಲ್ಲುವಂತದ್ದು ಕಳ್ಳ ಓಟು ಹಾಕಿ ನಾವು ಅದನ್ನು ಕೂಡ ಒಂದ್ಸಲ ಕಂಡಿಡಿದ್ವಿ. ಕಳ್ಳ ಓಟು ಕೇಸ್ ಕೂಡ ಆಗಿತ್ತು. ನಮ್ಮ ಸುರೇಂದ್ರನ್ ಜಿ ಅವರು 89 ಓಟಲ್ಲಿ ಸೋತಾಗ ಕಳ್ಳ ಓಟಿನಿಂದ ಗೆದ್ದಿದ್ರು. ಮತ್ತೆ ಅಬ್ದುಲ್ ರಜಾಕ್ನವರು ತೀರಿ ಹೋದ ಕಾರಣ ಆ ಕೇಸನ್ನ ನಾವು ಹಿಂತಿರುಗಿ ತಗೊಂಡದ್ದು. ಸೊ ಈ ಸಲ ಆತರ ಆಗ್ಬಾರ್ದು, ಯಾಕಂತೇಳಿ ಯಾವುದೇ ರೀತಿಯ ಕಳ್ಳತನ ಆಗ್ಬಾರ್ದು ಮತದಲ್ಲಿ. ಸೊ ಅದಕ್ಕೋಸ್ಕರ ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟು ಎಚ್ಚರಿಕೆಯಿಂದ ನಾವು ಅದನ್ನ ಎಲ್ಲಾ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳನ್ನ ಪ್ರಿಪರೇಷನ್ಸ್ ನಾವು ಮಾಡ್ತಾ ಇದೀವಿ. ಕಾರ್ಯಕರ್ತರನ್ನ ಸಜ್ಜು ಮಾಡ್ತಾ ಇದೀವಿ. ಸೊ ಬೂತ್ ಕಮಿಟಿ ಆಗಿರ್ಬೋದು, ಬೂತ್ ಇನ್ಚಾರ್ಜ್ ಆಗಿರ್ಬೋದು, ಶಕ್ತಿ ಕೇಂದ್ರ ಇನ್ಚಾರ್ಜ್ಗಳಾಗಿರ್ಬೋದು, ಅಸೆಂಬ್ಲಿ ಇನ್ಚಾರ್ಜ್ಗಳನ್ನ ನೇಮಕ ಮಾಡಿದ್ದಾರೆ, ಪಂಚಾಯತ್ ಅಸೆಂಬ್ಲಿ ಇನ್ಚಾರ್ಜ್ಗಳು ನೇಮಕ ಆಗಿದೆ. ಸೊ ಇಂಥ ಒಂದು ಸ್ಟ್ರಕ್ಚರ್ ನಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಓಕೆ, ಈಗ ಇಂಟರ್ವ್ಯೂವರ್ ಅಥವಾ ಒಬ್ಬ ಪತ್ರಕರ್ತನ ಆಂಗಲ್ ಕ್ವಶನ್ಗಳು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮೇ ಬಿ ದ ಲಾಸ್ಟ್ ಕ್ವಶನ್, ನಿಮ್ಮ ಮತದಾರನ ಆಂಗಲ್ ಅಲ್ಲ, ಒಬ್ಬ ನ್ಯೂಟ್ರಲ್ ಮತದಾರ, ಅವನಿಗೆ ಪಕ್ಷ ಇಲ್ಲ, ಪಾರ್ಟಿ ಇಲ್ಲ, ಅವ್ನ ಕಾರ್ಯಕರ್ತ ಅಲ್ಲ, ಏನೂ ಅಲ್ಲ, ಅವನು ನಮ್ಮ ಮನೆ ಎದುರುಗಡೆ ರೋಡ್ ಬರಬೇಕು, ನಮ್ಮ ಮನೆ ಎದುರುಗಡೆ ಚರಂಡಿ ಇರಬೇಕು, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವೋ ಅಕ್ಕಿಯೋ ದವಸ ಧಾನ್ಯನೋ ಚೆನ್ನಾಗಿರ್ಬೇಕು ಅಂತ ಕನಸು ಕಟ್ಕೊಂಡಿರುವ ಒಬ್ಬ ಸಾಮಾನ್ಯ ಮತದಾರನಿಗೆ ಈ ಕ್ಷೇತ್ರದ ಬಿಜೆಪಿಯ ಅಧ್ಯಕ್ಷರಾಗಿ ನಿಮ್ಮ ಕೋರಿಕೆ ಏನು, ನಿಮ್ಮ ಮನವಿ ಏನು, ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕು ಬಿಜೆಪಿಗೆ? ಅವನಿಗೆ ಆ ಪ್ರಶ್ನೆಗೆ ಉತ್ತರ ಕೊಡಿ. ಕಾಲಕಾಲವಾಗಿ ಇಲ್ಲಿ ಮುಸ್ಲಿಂ ಲೀಗಿನ MLA ಬರ್ತಾ ಇದ್ದಾರೆ. ನಿಮ್ಗೆ ಏನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅಂತ ಹೇಳುವಂಥದ್ದು ನನ್ನ ಕ್ವೆಶನ್ ಆ ಕಡೆಗೆ. ಸೊ ಸಾಮಾನ್ಯ ಜನತೆ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಪ್ರತಿ ದಿವಸ ಕೂಡ ನಮ್ಮ ಮಕ್ಕಳು ಇಲ್ಲಿಂದ ಎಜುಕೇಶನ್ ಪಡಿಲಿಕ್ಕೋಸ್ಕರ ಆ ಟ್ರೈನ್ ಅನ್ನ ಹತ್ತಿ ಹೋಗುವಂತ, ಹರಸಾಹಸ ಮಾಡ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇದೆ. ನನ್ನ ಮನೆಯಲ್ಲಿ ನನ್ನ ಮಗ ಕೂಡ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗುವಂತ ಸಂದರ್ಭ ಇರುವಂತದ್ದು. ಮನೆಗೆ ಹಿಂತಿರುಗಿ ಬರುವಾಗ 7 ಗಂಟೆ 8 ಗಂಟೆ ಆಗ್ತದೆ. ಸೊ ಮಕ್ಕಳಿಗೆ ಓದೋ ಸಮಯ ಕೂಡ ಸಿಗ್ತಾ ಇಲ್ಲ. ಅದೇ ನಮ್ಮ ಮಂಜೇಶ್ವರದಲ್ಲಿ ಒಳ್ಳೆಯ ಎಜುಕೇಶನ್ ಹಬ್ ಇರ್ತಿದ್ರೆ ಈ ಕಷ್ಟ ಕಾಲಗಳು ಬರ್ತಾ ಇರ್ಲಿಲ್ಲ. ಅದೇ ರೀತಿ ಒಂದು ಸಡನ್ ಆದಂತ ಎಮರ್ಜೆನ್ಸಿ ಬಂತು ಅಂತ ಅನ್ಕೊಳ್ಳಿ, ಹಾಸ್ಪಿಟಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ. ಸೊ ಈಗೇನೋ ಒಂದು ನ್ಯಾಷನಲ್ ಹೈವೇ ಬಂತು, ನಾವೆಲ್ಲರೂ ಕೂಡ ಪುಣ್ಯ ಮಾಡಿದ್ವಿ. ಈಗ ಇಲ್ಲಿಂದ ಕಾಸರಗೋಡಿನಿಂದ ಮಂಗಳೂರು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ 30 ನಿಮಿಷ ಸಾಕು. ಮೊದಲೆಲ್ಲ 1.5 ಗಂಟೆ ತಾಸು ತಗೊಳ್ತಾ ಇತ್ತು. ಅದರಲ್ಲೂ ಕೂಡ ಹೋಗುವಂತ ದಾರಿ ಮಧ್ಯದಲ್ಲಿ ಅದೆಷ್ಟೋ ಜನ ತೀರಿ ಹೋದಂತೂ ಕೂಡ ಉಂಟು. ಸೊ ಇಲ್ಲಿ ಕೂಡ ಅದೇ ರೀತಿಯಂತ ಮೆಡಿಕಲ್ ಹಬ್ ಬರ್ತಿದ್ರೆ ಈ ಒಂದು ಪರಿಸ್ಥಿತಿ ನಮ್ಮ ಮಂಜೇಶ್ವರಕ್ಕೆ ಇರ್ತಿರ್ಲಿಲ್ಲ. ನಮ್ಮ ಮಕ್ಕಳು ಕಲ್ತು ಬಂದು ಕೆಲಸ ಹುಡುಕ್ಬೇಕು, ಕೆಲಸ ಇದೆಯಾ ಅಂತ ಕೇಳಿದ್ರೆ ಮಂಜೇಶ್ವರದಲ್ಲಿ ಮತ್ತೆ ಕೆಲಸ ಇಲ್ಲ. ಮತ್ತೆ ಅದನ್ನ ಹುಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು, ಅಂದ್ರೆ ತಂದೆ ತಾಯಿನ ಬಿಟ್ಟು ಮತ್ತೆ ಪರ ಊರಾಗಿರುವಂತಹ ಬೆಂಗಳೂರು ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಅಥವಾ ಡೆಲ್ಲಿ ಆಗಿರ್ಬೋದು, ಅಥವಾ ಹೊರದೇಶ ಆಗಿರ್ಬೋದು, ಇಂಥ ಪ್ರದೇಶಗಳಲ್ಲಿ ಹೋಗಿ ಕೆಲಸ ಮಾಡುವಂತಹ ಒಂದು ಗತಿಗೇಡು ಈ ಒಂದು ಕಾಸರಗೋಡಿನ ಜನತೆಗೆ ಬಂದಿರುವಂತದ್ದು. ಸೊ
ಅದಲ್ಲದೆ ಕಾಸರಗೋಡಿನಲ್ಲಿ 13 ನದಿಗಳಿದೆ. ಎಲ್ಲಿ ನಿಮಗೆ ನೀರಿನ ವ್ಯವಸ್ಥೆ ಇದೆ ಅಂತ ನೋಡಿದ್ರೆ ಈಗಲೂ ಕೂಡ ಎಷ್ಟೋ ಮನೆಗಳಲ್ಲಿ ಕೂಡ ಕುಡಿ ನೀರಿನ ಪದ್ಧತಿ ಸಿಗ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಅಂತ ಹೇಳುವಂತ ಒಂದು ಒಳ್ಳೆಯ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಿರುವಂತದ್ದು ನಮ್ಮ ನರೇಂದ್ರ ಮೋದಿಜಿಯವರು. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗದೆ ಸೋತಿರುವಂತಹ ಒಂದು ಪ್ರದೇಶ ಅಂತ ಹೇಳಿದ್ರೆ ಮಂಜೇಶ್ವರ ಮತ್ತು ಕಾಸರಗೋಡು. ಸೊ ಹಾಗಾಗಿ ಹೇಳ್ತಾ ಹೋದ್ರೆ ಇವತ್ತು ಪೂರ್ತಿ ಸಾಕಾಗ್ಲಿಕ್ಕಿಲ್ಲ ನಮ್ಮ ಜನರಿಗೆ. ಅಷ್ಟು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಇರುವಂತದ್ದು. ಈಗ ನಮ್ಗೆ ಮಂಜೇಶ್ವರದಲ್ಲಿ ಗೋವಿಂದ ಪೈ ಕಾಲೇಜ್ ಇದೆ, ಅದನ್ನ ನಾವು ಅಪ್ಗ್ರೇಡೇಷನ್ ಮಾಡ್ಬೋದಾಗಿತ್ತು. ಅಲ್ಲೂ ಕೂಡ ನೋಡಿ ಆ ಒಂದು ಸಬ್ಜೆಕ್ಟ್ಗೆ ಸೀಮಿತವಾಗಿ ಅದು ಹಳೆ ಕಾಲದ ಹೇಗೆ ಉಂಟು ಅದೇ ರೀತಿ ಉಂಟು, ಅದು ಅಪ್ಗ್ರೇಡೇಷನ್ ಆಗ್ಲಿಲ್ಲ. ರೈಲ್ವೆ ಸ್ಟೇಷನ್ಸ್ ನಮಗೆ ಉಂಟು, ಹತ್ರದಲ್ಲೇ ಉಂಟು. ಅಲ್ಲಿ ಮಕ್ಕಳಿಗೆ ಹೋಗಿ ಬರುವಂತ ಪರಿಸ್ಥಿತಿ ಅಂದ್ರೆ ಈಸಿ ಆಗಿರುವಂತದ್ದು. ಸೊ ನಮಗೆ ಅದೇ ಒಂದು ಗೋವಿಂದ ಪೈ ಕಾಲೇಜಿನ ಒಂದು ಒಳ್ಳೆಯ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಿದ್ರೆ ಮಕ್ಕಳು ಬೇರೆ ಕಡೆ ಹೋಗುವಂತ ಅವಶ್ಯಕತೆ ಇರಲಿಲ್ಲ. ಅದಲ್ಲದೆ ಎಲ್ಲಿ ಸ್ಟೇಡಿಯಂ ಇದೆ ಅಂತ ನೋಡಿ, ಮಂಜೇಶ್ವರದಲ್ಲಿ ಎಲ್ಲಿಯಾದ್ರೂ ಒಂದು ಒಳ್ಳೆ ಸ್ಟೇಡಿಯಂ ಇದೆ ಅಂತ ಕೇಳಿದ್ರೆ ಆ ಸ್ಟೇಡಿಯಂ ಕೂಡ ಇಲ್ಲ. ಮಕ್ಕಳಿಗೆ ಆಟ ಆಡಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸ್ಟೇಡಿಯಂನ ವ್ಯವಸ್ಥೆ ಇಲ್ಲ. ಚಿಕ್ಕ ಮಕ್ಕಳು ಒಂದು ಎಲ್ಲಾದ್ರೂ ಪಾರ್ಕ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಆ ಪಾರ್ಕಿನ ವ್ಯವಸ್ಥೆ ಕೂಡ ಇಲ್ಲ. ವೃದ್ಧರು ರಾತ್ರಿ ಹೊತ್ತು ಅಥವಾ ಸಂಜೆ ಹೊತ್ತು ಒಂದು ಆರಾಮ ಮಾಡ್ಲಿಕ್ಕೆ ಅಥವಾ ವಾಕಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಉದ್ಯಾನವನ ನೋಡಿದ್ರೆ ಆ ಉದ್ಯಾನವನ ಕೂಡ ಇಲ್ಲ. ನಿಮ್ಗೆ ಪೊಸಡಿ ಗುಂಪೆ ನೀವು ಕೇಳಿರ್ಬೋದು ಕಾಸರಗೋಡಿನಲ್ಲಿ. ಮತ್ತೆ ಹಲವಾರು ಕ್ಷೇತ್ರಗಳಿದೆ, ಹಲವಾರು ಒಂದು ವಿಸಿಟಿಂಗ್ ಪ್ಲೇಸ್ಗಳಿದೆ. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಿದ್ರೆ ಇಲ್ಲಿ ಟೂರಿಸಂ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಟೂರಿಸಂ ಯಾವಾಗ ಇಲ್ಲಿ ಬರ್ತಾರೆ ಅವಾಗ ನಮ್ಮ ಕಾಸರಗೋಡು ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅದು ಕೂಡ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗದಂತಹ MLA ಇಲ್ಲಿರುವಂತದ್ದು. ವೇಸ್ಟ್ ಮ್ಯಾನೇಜ್ಮೆಂಟ್ ಫಸ್ಟ್ ಅಂಡ್ ಫಾರ್ಮಸ್ಟ್ ಅಂತ ಹೇಳಿದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್. ಕಳೆದ ಚುನಾವಣೆ ನಿಂತಾಗ ಕೇವಲ 6 ತಿಂಗಳಿನಲ್ಲಿ ನಾನು ಇಲ್ಲಿನ ವೇಸ್ಟ್ ಮ್ಯಾನೇಜ್ಮೆಂಟ್ ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಂತ MLA ಈಗ ಮತ್ತೆ ಎಲೆಕ್ಷನ್ಗೆ ನಾವು 3 ತಿಂಗಳಿರುವಂತದ್ದು MLA ಎಲೆಕ್ಷನ್ಗೆ. ಆದ್ರೂ ಕೂಡ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯವಾಗದಂತ MLA ಅಂತ ಹೇಳಿದ್ರೆ AKM ಅಶ್ರಫ್. ಬಿಕಾಸ್ ಹೈವೇ ಬಂದ ಕಾರಣ ಆ ಹೈವೇನಲ್ಲಿ ಇದ್ದಂತ ವೇಸ್ಟ್ ಗಳೆಲ್ಲ ಹೋಯ್ತು, ಅದು ಅವರ ಪುಣ್ಯ. ಬಟ್ ಅದರ ಇನ್ನರ್ ಸೈಡ್ ಅಲ್ಲಿ ಹೋಗುವಾಗ, ನೀವು ಇಂಟೀರಿಯರ್ ಪ್ಲೇಸ್ ಗಳಲ್ಲಿ ಹೋಗುವಾಗ ಈಗಲೂ ಕೂಡ ವೇಸ್ಟ್ ಗಳು ಅಲ್ಲಲ್ಲೇ ಕಟ್ಟಿ ಇರುವಂತಹ ರಾಶಿಗಳಿರುವಂತದ್ದು. ಸೊ ಯಾಕೆ ಈ MLAಗೆ ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಸೊ ಇನ್ನು ನಾಚಿಗೆಟ್ಟು ನೀವು ಓಟಿಗೆ ನಿಲ್ಲುವುದೇ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಜನರಿಗೆ ನಿಮ್ಮ ಒಂದು ಏನು ಇದಿದೆ ಗೊತ್ತಾಗಿದೆ, ನಿಮ್ಮ ಕೆಪಾಸಿಟಿ. ಸೊ ನಿಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಗೊತ್ತಾಗಿದೆ. ಸೊ ಇದನ್ನೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ನಾನು ಜನರ ಹತ್ರ ಕೇಳುವಂತದ್ದು, ಈ ಸಲ ಬರುವಂತ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನೀವು ಒಳ್ಳೆಯ ಒಂದು ಪಕ್ಷವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಡೆವಲಪ್ಮೆಂಟ್ಗೋಸ್ಕರ ಪಕ್ಷವನ್ನ, ಭಾರತೀಯ ಜನತಾ ಪಾರ್ಟಿನ ಆಯ್ಕೆ ಮಾಡಿಕೊಂಡು ಅವರಿಗೆ ಮತವನ್ನ ಕೊಟ್ಟು, ನಿಮ್ಮ ಅತ್ಯಮೂಲ್ಯವಾದ ಮತವನ್ನ ಕೊಟ್ಟು ಗೆಲ್ಲಿಸಿಕೊಟ್ರೆ ಖಂಡಿತವಾಗ್ಲೂ ಈ 5 ವರ್ಷದಲ್ಲಿ ನಾವು ನಮ್ಮ ಕಾಸರಗೋಡನ್ನ ಒಂದು ಡೆವಲಪ್ಡ್ ಆಗಿರುವಂತಹ ಕಾಸರಗೋಡಾಗಿ ನಾವು ತೋರಿಸ್ಕೊಡ್ತೇವೆ ಅಂತ ಹೇಳುವಂತ ಒಂದು ವಾಗ್ದಾನವನ್ನ ನಾನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ. ಕಾಸರಗೋಡು ಅಂತಂದ್ರೆ ನಮ್ಗೊಂಥರ ನಮ್ಮ ಬ್ರದರ್ಲಿ ಹುಟ್ಟಿದ್ದಂಗೆ, ನಮ್ಮದೇ ಜಾಗ ಅನ್ನುವಂಥ ಒಂದು ಪ್ರೀತಿ ಜಾಸ್ತಿ. ಈ ಕಾಸರಗೋಡು ಅಭಿವೃದ್ಧಿ ಆದ್ರೆ ಕರ್ನಾಟಕವೇ ಅಭಿವೃದ್ಧಿ ಆಯ್ತು ಅನ್ನುವಂಥ ಖುಷಿ. ನಿಮ್ಮ ಹೆಸರು ಅಶ್ವಿನಿ ML ಇದೆ, ಅದು ಅಶ್ವಿನಿ MLA ಆಗ್ಲಿ ಅತಿ ಶೀಘ್ರದಲ್ಲಿ ಅನ್ನುವಂಥ ಆಶಯ ನಮ್ದು. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಏನಿದೆ ಅದಕ್ಕೆ ಒಂದು ಪ್ರತಿಕ್ರಿಯೆ ಅಥವಾ ಪ್ರತಿಫಲ ಸಿಗುವಂತೆ ಜನರು ನಿಮ್ಗೆ ಆಶೀರ್ವಾದ ಮಾಡ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ನೆಕ್ಸ್ಟ್ ನ ನಿಮ್ಮ ಅತ್ಯಮೂಲ್ಯ ಸಮಯಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದು ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವ ಕೇರಳದ ಒಂದು ಜಿಲ್ಲೆಯಾಗಿರುವ ಕಾಸರಗೋಡಿನ ಬಿಜೆಪಿಯ ಆತ್ಮವಿಶ್ವಾಸ. ಸದ್ಯ ಬಿಜೆಪಿಗೆ ಇಲ್ಲೊಂದು ರೀತಿ ಹುರುಪಿದೆ, ಒಂದು ಹೊಸ ಆಶಾಕಿರಣ ಇದೆ. ಅದೆಷ್ಟರ ಮಟ್ಟಿಗೆ ಮುಂದಿನ ಚುನಾವಣೆಯಲ್ಲಿ ಬೆಳಗುತ್ತೆ, ಆ ಆಶಾಕಿರಣವನ್ನ ಜನ ಎಷ್ಟರ ಮಟ್ಟಿಗೆ ಹೊತ್ತು ಸಾಕ್ತಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.